ಲೋ ಸಮ್ಮು, ಸಮರ್ಥ ನೀನ್ ತುಂಬಾನೇ ಒಳ್ಳೆ ಹುಡುಗ ಕಣೋ. ಸುಮ್ನೆ ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ. ಎಷ್ಟೇ ಆದ್ರೂ ಅತ್ಗೆ ಆದವಳು ನಿನಗ್ ತಾಯಿ ಸಮಾನ ಕಣೋ. ಹಾ, ಹಾಗಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನನ್ ನಂಬಿಕೆ ಎಲ್ಲ ಸುಳ್ಳಾಯ್ತು. ಇವ್ರು ನಿಜವಾಗ್ಲೂ ನನ್ ತಾಯಿ ಆಗಿದ್ರೆ ನಾನೊಂದ್ ಮೆಕ್ಯಾನಿಕ್ ಶಾಪ್ ಇಡ್ತೀನಿ ಅಂದಾಗ ಇವ್ರು ನನಗ್ ಸಪೋರ್ಟ್ ಮಾಡ್ತಿದ್ರು. ಅಣ್ಣನ್ನ ಎತ್ ಕಟ್ತಿರ್ಲಿಲ್ಲ. ಸಮರ್ಥು, ನಾನ್ ನಿನ್ ವಿರುದ್ಧ ನಿಮ್ಮ ಅಣ್ಣನ ಎತ್ಕಟ್ಟಿಲ್ಲ ಕಣೋ. ಎತ್ಕಟ್ಟೋದೇ ಆಗಿದ್ದಿದ್ರೆ ಈ 10 ಲಕ್ಷ ಸಮಸ್ಯೆ ಮುಗಿದ್ಮೇಲೆ ನಿಮ್ಮ ಅಣ್ಣನ ಹತ್ರ ಮಾತಾಡಿ 2 ಲಕ್ಷ ಇಸ್ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಸಮರ್ಥು, ನಾನು ಆಗ ಹೇಳಿರೋದು ಒಂದೇ, ಈಗ ಹೇಳ್ತಿರೋದು ಒಂದೇ. ಹೇಗಾದ್ರೂ ಮಾಡಿ ನಿನಗೆ ಬೇಕಾಗಿರೋ ಅಮೌಂಟ್ನ ನಾನು ಕೊಡಿಸ್ತೀನಿ. ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ಕಣೋ. ವಾವ್, ಸೂಪರ್ ಸೂಪರ್. ಅದಕ್ಕೆ ಇದ್ಯಾವ್ದು ಹೊಸ ನಾಟಕ? ನಿಮ್ಮಪ್ಪ ಮಾಡಿರೋ ಸಾಲಕ್ಕೆ ನಮ್ಮಣ್ಣ ಹೊಣೆ ಆಗ್ಬೇಕು. ಅದೇ ನಾನು ನನ್ನ ಜೀವನಕ್ಕೋಸ್ಕರ ನಮ್ಮಪ್ಪನ ಹತ್ರ ದುಡ್ಡು ಕೇಳಿದ್ರೆ ಅದಕ್ಕೆ ಯಾರು ಹೊಣೆ ಆಗ್ಬಾರ್ದು. ಮೊದ್ಲು ನಿಮ್ ಕೆಲ್ಸ ಆಗ್ಬಿಡ್ಬೇಕು ಅಲ್ವಾ? ನೀವಿಷ್ಟು ಸ್ವಾರ್ಥಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏ ಸಮರ್ಥ, ಏನೋ ಆಗಿದೆ ನಿನ್ಗೆ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಯಾರಾದ್ರೂ ಏನಾದ್ರೂ ಕಿವಿ ಚುಚ್ಚಿದ್ರಾ? ನೀನ್ ಮಾತಾಡ್ತಾ ಇರೋದು ತುಂಬಾ ತಪ್ಪು. ಇದ್ರ ಮೇಲೆ ಏನಾದ್ರೂ ಇನ್ನೊಂದ್ ಮಾತಾಡ್ದೆ ಅಂದ್ರೆ ನಾನೇ ನಿನ್ ಕೆನ್ನೆಗೆ 2 ಬಾರಿಸ್ತೀನಿ. ಅಜಯ್, ಒದೆ ತಿನ್ನೋದಕ್ಕೆ ನಾನೇನ್ ಎಳೆ ಕೂಸಲ್ಲ. ಅಷ್ಟಕ್ಕೂ ನಾನೇನು ತಪ್ಪ ಮಾತಾಡಿಲ್ಲ. ಇವ್ರ ಸ್ವಾರ್ಥಕ್ಕೋಸ್ಕರ ನಮಗೋಸ್ಕರ 1 ರೂಪಾಯಿನೂ ಖರ್ಚು ಮಾಡ್ದಿರೋ ನಮ್ಮ ಅಣ್ಣ ಇವ್ರ ಸಾಲಕ್ಕೆ ಗುರಿಯಾಗಿದ್ದಾನೆ. ಇವ್ರು ಬಂದ್ರೆ ನಮ್ಮ ಮನೆ ಉದ್ಧಾರ ಆಗತ್ತೆ, ನಾವೆಲ್ಲ ಸಂತೋಷವಾಗಿರ್ತೀವಿ ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ಇವಾಗ ಗೊತ್ತಾಗ್ತಾ ಇದೆ. ಇವ್ರು ಇಲ್ಲಿಗೆ ಬಂದಿರೋದೆ ನಮ್ಮನ್ನೆಲ್ಲ ದೂರ ಮಾಡೋದಕ್ಕೆ. ಅಣ್ಣ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಏನಾಯ್ತಣ್ಣ ನಿಂಗೆ? ಅಣ್ಣ ಸುಮ್ನಿರಣ್ಣ, ಏನು ಮಾತಾಡ್ಬೇಡ. ಯಾವ ಪಾಪಿಗಳು ಏನ್ ಹೇಳ್ಕೊಟ್ರು? ಯಾಕೋ ಹೀಗೆಲ್ಲ ಆಡ್ತಾ ಇದೀಯಾ? ಸಮರ್ಥ, ಇದೆಲ್ಲ ನೀನೇ ಏನೋ ಮಾತಾಡ್ತಾ ಇರೋದು? ನಿನಗೆ ಯಾಕೋ ಬಂತು ಇಂಥ ದುರ್ಬುದ್ಧಿ? ನಿನ್ನ ಮನ್ಸಲ್ಲಿ ಸಪ್ತಮಿ ಬಗ್ಗೆ ಇಷ್ಟೆಲ್ಲ ಕಲ್ಮಶ ತುಂಬಿಕೊಂಡಿದ್ಯಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೋ. ಒಂದೇ ಸಲಕ್ಕೆ ನಮ್ಮೆಲ್ಲರ ನಂಬಿಕೆನ ಕೊಂದ್ಬಿಟ್ಟಿಯಲ್ಲ ಪಾಪಿ. ನಿನ್ನ ಹೊಡಿಬಿಡಿ, ಬಿಟ್ಬಿಡಿ ಮಾವ. ಮಾವ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಇನ್ನು ಏನೋ ನೋಡ್ತಾ ಇದ್ಯಾ? ನನ್ನ ಕಣ್ಣು ಮುಂದೆ ಇದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಡಿಯೋ ನಡಿಯೋ ಇಲ್ಲಿಂದ. ಏ ಅಪ್ಪ, ನಿಮ್ಮಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ನೀವು ನಮ್ಮನೆ ಬೆಳಗೋದಕ್ಕೆ ಬಂದಿಲ್ಲ, ನಮ್ಮನ್ನೆಲ್ಲ ಬೀದಿ ನಿಲ್ಸೋದಕ್ಕೆ ಬಂದಿದ್ದೀರಾ. ಅವತ್ತು ನೀವು ನನಗೆ ಹೊಡೆದ್ರಿ, ಇವತ್ತು ಅಪ್ಪ ನನಗೆ ಹೊಡೆಯೋ ತರ ಮಾಡಿದ್ದೀರಾ ಅಲ್ವಾ? ಇಲ್ಲ ಸಮರ್ಥ, ಛೀ! ನಿಮ್ ಬಾಯಲ್ಲಿ ನನ್ನ ಹೆಸರು ಕೇಳೋದಕ್ಕೂ ನಂಗೆ ಇಷ್ಟ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನೇನು ಅಂತ ತೋರಿಸ್ತೀನಿ. ನನಗೆ ದುಡ್ಡು ಬೇಕು, ಅದು 2 ದಿನದಲ್ಲಿ 2 ಲಕ್ಷ ಬೇಕೇ ಬೇಕು. ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ.